ಆ, ಗತವೈಭವದಲ್ಲಿ ಆ, ಎಲ್ಲ ತಂತ್ರಜ್ಞರು ಆಲ್ಮೋಸ್ಟ್ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಲೆಕ್ಕದಲ್ಲಿ ಮಾಡ್ತಿರುವಂಥ ದೊಡ್ಡ ದೊಡ್ಡ ತಂತ್ರಜ್ಞರೇ ಇದ್ದಾರೆ. ಆದರೆ ಅವರ ವೃತ್ತಿಯಲ್ಲಿ ಇದು ಅವರ ಬೆಸ್ಟ್ ವರ್ಕ್ಗಳನ್ನ ಅವರು ಗತವೈಭವದಲ್ಲಿ ನೀವು ನೋಡ್ಬೋದು. ಈಗ ಬಹುಶಃ ದೊಡ್ಡ ತಾರಾಂಗಣ ಇಲ್ದಲೇ ಇರೋ ಕಾರಣ ನಿಮಗೆ ಅಷ್ಟು ಹೈಪ್ ಥರ ಫೀಲ್ ಆಗ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಕನ್ನಡದಲ್ಲಿ ಬರುವಂತಹ ನಿರೀಕ್ಷೆ ಇಟ್ಕೊಂಡಿರುವಂಥ ಏನೇನು ಸಿನಿಮಾಗಳಿದ್ದಾವೆ, ಬಹುಶಃ ಕ್ವಾಲಿಟಿಯಲ್ಲಿ, ಖರ್ಚಲ್ಲಿ, ಔಟ್ಪುಟ್ಟಲ್ಲಿ, ಟೆಕ್ನಿಷಿಯನ್ಸಲ್ಲಿ ಎಲ್ಲದ್ರಲ್ಲೂ ಅದೇ ಮಟ್ಟಕ್ಕೆ ಇದೆ. ಇನ್ನು ದೊಡ್ಡ ಸಿನಿಮಾಗಳಂತ ಹೇಳ್ತಾ ಇದೀವಲ್ಲ, ಈಗ ಒಂದು 2-3 ಲಿಸ್ಟ್ಗಳಿದ್ದಾವೆ. ಈಗ ಆ ಸಿನಿಮಾಗಳ ಲೆಕ್ಕದಲ್ಲೇ ಗತವೈಭವ ಕೂಡ ಬಂದು ನಿಂತ್ಕೊಳ್ಳುತ್ತೆ. ಬಹುಶಃ ಹೋಗ್ತಾ ಹೋಗ್ತಾ ನಾವು ಬಿಡುಗಡೆ ಮಾಡುವಂಥ ಕಾಂಟೆಂಟ್ಗಳಲ್ಲಿ ನಿಮಗೆ ಆ ಅಭಿಪ್ರಾಯ ವ್ಯಕ್ತ ಆಗ್ಬೋದು. ಸಿನಿಮಾ ಬಿಡುಗಡೆ ಆದ್ಮೇಲೆ ಆದ್ರೂ ಗೊತ್ತಾಗ್ಲೇಬೇಕಲ್ಲ, ಗೊತ್ತಾಗುತ್ತೆ. ಓಕೆ, ಕನ್ನಡದಲ್ಲಿ ಆಯಿತು, ಈಗ ಮತ್ತೆ ತೆಲುಗುದಲ್ಲೂ ಕೂಡ ಈಗ ನಿಮಗೆ ಬೇಡಿಕೆ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಬೇರೆ ಬೇರೆ ಭಾಷೆ ಯಾವ ರೀತಿಯಾದಂಥ ಪ್ಲ್ಯಾನ್ಗಳು ನಡೀತಾ ಇದೆ ಹೇಗೆ ಅಂತ? ಅಂದರೆ ಪ್ರಮುಖವಾಗಿ ಒಂದು ಕನ್ನಡ ಸಿನಿಮಾ ಅಂತಲೇ ನಾವು ಮಾಡಿರೋದು. ನಾನು ಕನ್ನಡ ಸಿನಿಮಾಗಳನ್ನೇ ನೋಡ್ಕೊಂಡು ಬೆಳೆದಿರೋವಂಥವ್ನು, ಅಪ್ಪಟ ಕನ್ನಡದ ಹುಡುಗ, ತುಮಕೂರಿನವರು. ನಮ್ಮ ಹೀರೋಯಿನ್ ಆಶಿಕಾ ಅವರು ತುಮಕೂರವರು, ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಮಕೂರವರು, ನಮ್ಮ ನಿರ್ದೇಶಕರು ಸಿಂಪಲ್ ಸಿನಿಯವರು ತುಮಕೂರು ಪಕ್ಕ ದಾಬಸ್ಪೇಟೆ. ಸೊ ನಾವೆಲ್ಲ ಇಲ್ಲೇ ಕನ್ನಡದವರಾಗಿ ನಾವು ಕನ್ನಡ ಸಿನಿಮಾ ಮಾಡಬೇಕು ಅಂತಲೇ ಕನ್ನಡ ಸಿನಿಮಾನೇ ಮಾಡಿರೋದು. ಆದರೆ ನಾವು ಹೋಗ್ತಾ ಹೋಗ್ತಾ ಕಾಂಟೆಂಟ್ಗಳನ್ನ ಬಿಡ್ತಾ, ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯವರು ನಮ್ಮನ್ನು ಅವರೇ ಕಾಂಟ್ಯಾಕ್ಟ್ ಮಾಡಿಕೊಂಡು, ಇಲ್ಲ ಇಷ್ಟು ಖರ್ಚು ಮಾಡಿ ಇಷ್ಟು ವೈಭವವಾಗಿ ತಂದು ಇಷ್ಟು ಒಳ್ಳೆಯ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಈ ಥರ ಎವ್ರಿ ಡೇ ನೋಡುವಂಥ ಸಿನಿಮಾ ಅಲ್ಲ ಇದು ಗತವೈಭವ. ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ, ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಬೇರೆ ಒಂದು ಅನುಭವ ಕೊಡುವಂಥ ಸಿನಿಮಾ. ಸೊ ಇದನ್ನು ನೀವು ಯಾಕೆ ಒಂದು ಚೌಕಟ್ಟು ಹಾಕ್ಕೊಂಡು ಬೇಲಿ ಹಾಕ್ಕೊಂಡು ಇದು ಮಾಡ್ತಾ ಇದ್ದೀರಾ? ನುಗ್ಗಿ ಹೊರಗಡೆ ಎಲ್ಲ ಬನ್ನಿ ಅಂತ ಹೇಳಿ ನಮಗೆ ಮೊದಲನೇದಾಗಿ ತೆಲುಗುವಿಂದ ಅವರೇ ಒಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳು ನಾವೇ ಬಿಡುಗಡೆ ಮಾಡ್ಕೊತೀವಿ ಅಂತ ಹೇಳಿ ಅವರೇ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ನಾವು ತೆಲುಗು ಕೂಡ ಕನ್ಸಿಡರ್ ಮಾಡಿದ್ದು. ಅದರ್ವೈಸ್ ನಾವು ಬೇರೆ ಭಾಷೆ ಬಗ್ಗೆ ನಮಗೇನು ಮಾಡಬೇಕು ಅನ್ನೋಂಥ ಉದ್ದೇಶ ಏನಿರಲಿಲ್ಲ. ಪ್ಯಾನ್ ಇಂಡಿಯಾ ಥರ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅದೇ ನಾವು ಒಂದು ಕನ್ನಡದಲ್ಲಿ ಒಂದು ಉತ್ತಮವಾದಂಥ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದು. ಅದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. 4-5 ಪಾತ್ರಗಳು ಅಂತ ಹೇಳಿದ್ರಿ. ಸೊ ಅದಕ್ಕಾಗಿ ಯಾವ ರೀತಿಯಾದಂಥ ಚಾಲೆಂಜಸ್ ಇತ್ತಂತ? ಈಗ 4 ಬೇರೆ ಬೇರೆ ಶೇಡ್ಸಲ್ಲಿ ಇರೋವಂಥದ್ದು. ಅದರಲ್ಲಿ ಲುಕ್ಸ್ ವೈಸ್ ಎಲ್ಲದರಲ್ಲೂ ಬೇರೆ ಬೇರೆ ಲುಕ್ಸ್ ಇದೆ. ಆಮೇಲೆ ಭಾಷೆ, ನಾವು ಉಪಯೋಗಿಸುವಂಥ ಭಾಷೆ, ಆಕ್ಸೆಂಟ್ಗಳು, ಇದೆಲ್ಲದರಲ್ಲೂ ಬಹಳ ವಿಭಿನ್ನತೆ ಇದೆ. ಅದರ ಜೊತೆಗೆ ಬ್ಯಾಕ್ ಡ್ರಾಪಿಂದ ಹಿಡಿದು ಕಂಪ್ಲೀಟ್ಲಿ ಕಾಸ್ಟ್ಯೂಮಿಂದ ಹಿಡಿದು ಎಲ್ಲ ಬೇರೆ ಬೇರೆ ರೀತಿ ಇದೆ. ಅದಕ್ಕೆ ಬೇಕಾಗಿರುವಂಥ ತಯಾರಿಗಳು, ಈಗ ಉದಾಹರಣೆಗೆ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ನಡೆಯುವಂಥ ಒಂದು ಘಟನೆ ನಮ್ಮ ಕೋಸ್ಟಲ್ ಕರ್ನಾಟಕ ಭಾಗದಲ್ಲಿ, ಆ ಕರಾವಳಿ ಕರ್ನಾಟಕದಲ್ಲಿ ಅಲ್ಲೇ ಹೋಗಿ ನಾನು 3 ತಿಂಗಳು ಇದ್ದೆ. ಅಲ್ಲೇ ಕಂಬಳ ಓಡಿಸೋದು ಕಲಿತಿದ್ದು, 4 ಥರ ಬೇರೆ ಬೇರೆ ರೀತಿಯ ಕಂಬಳಗಳನ್ನ ಓಡಿಸೋದು ಕಲಿತಿದ್ದಾಯಿತು. ಅದನ್ನು ಸಿನಿಮಾದಲ್ಲಿ ಮಾಡಿರೋದುಂಟು. ಅದಾದಮೇಲೆ ಅಲ್ಲೇ ಇದ್ದು ಅಲ್ಲೇ ಹೊಳೆಗಳಲ್ಲಿ ಸ್ನಾನ ಮಾಡಿಕೊಂಡು ಅವ್ರ ಜೊತೆ ಇದ್ದು ಅವ್ರ ಭಾಷೆನ ಕಲಿತು ಅವ್ರನ್ನ ಅರ್ಥ ಮಾಡಿಕೊಂಡು ಆ ಕ್ಯಾರೆಕ್ಟರ್ಗೆ ಇಳಿಯೋದಕ್ಕೆ ಏನು ಬೇಕು ಆ ಪ್ರಯತ್ನಗಳನ್ನ ಮಾಡಿದ್ದೀವಿ. ಅದೇ ರೀತಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಕೂಡ ಅದೇ ರೀತಿ ತಯಾರಿಗಳೆಲ್ಲ ನಡೆದಿದೆ. ನಾನು ಜಸ್ಟ್ ಒಂದು ಕ್ಯಾರೆಕ್ಟರ್ ನಿಮ್ಗೆ ಹೇಳಿದೆ. ಸರ್, ಇವಾಗ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ನೀವು ಏನು ಮಾಡ್ಕೊಂಡಿದ್ದು ಇಲ್ಲಿ ತನಕ? ಅಂದರೆ ಇಂಡಸ್ಟ್ರಿಗೆ ಹೊಸ ಕನ್ನಡದ ಹುಡುಗ ಅಂತ ಹೇಳಿದ್ವಿ, ಬಟ್ ನಿಮ್ಮ ಹಿನ್ನೆಲೆ ನಮ್ಮದು ನಾನಾಗಲೇ ಹೇಳಿದ ಹಾಗೆ ಒಂದು 18-20 ಮನೆ ಇರುವಂಥ ಒಂದು ಸಣ್ಣ ಮಜರೆ ಗ್ರಾಮದಿಂದ ಬಂದಿರುವಂಥ ಕುಟುಂಬ ನಮ್ಮದು. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಸೊ ನಾನು LLB ಮಾಡಿದ್ದೀನಿ. ನಾನು UK ಅಲ್ಲಿ 3 ವರ್ಷ ಇದ್ದೆ, ಅಲ್ಲಿ LLB ಓದಿರೋವಂಥದ್ದು. ಅದಾದಮೇಲೆ ನಾನು ಬಂದು ಆ್ಯಕ್ಟಿಂಗ್ ಕೋರ್ಸ್ಗಳು, ಒಂದು 3-4 ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಭಿನಯ ತರಬೇತಿಗಳಲ್ಲಿ ನಾನು ಶಿಕ್ಷಣ ತೊಗೊಂಡಿದ್ದೀನಿ. ಅದಾದಮೇಲೆ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ಗಳು, ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಫಿಲ್ಮ್, ಮ್ಯೂಸಿಕ್ ವೀಡಿಯೋಸು, ಈ ಥರ ಎಲ್ಲ ನಮ್ಮದೇ ಆದಂಥ ಒಂದು ಜರ್ನಿ. ಗೊತ್ತಿರಲಿಲ್ಲ ನಮ್ಗೆ, ಯಾರು ಇಲ್ಲಿ ಗಾಡ್ ಫಾದರ್ ಇಲ್ಲ, ಈ ಇಂಡಸ್ಟ್ರಿಯಲ್ಲಿ ಪರಿಚಯ ಇರೋರು ತುಂಬ ಕಮ್ಮಿ ಜನ. ಆಮೇಲೆ ನಾನು ಹುಟ್ಟು ಬೆಳೆದು ತುಮಕೂರಾಗಿರೋದ್ರಿಂದ ನಾನು ಬೆಂಗಳೂರಲ್ಲಿ ಇಲ್ಲಿನ ಚಿತ್ರರಂಗದಲ್ಲಿರುವಂಥವ್ರು ಸಂಪರ್ಕ ಕಮ್ಮಿನೇ. ಸೊ ಹಾಗಾಗಿ ನಮ್ಮದೇ ದಾರಿ ಹುಡುಕುವಂಥ ಪ್ರಯತ್ನದಲ್ಲಿ ಎಲ್ಲ ಜರ್ನಿ ಆಯಿತು. 6-7 ವರ್ಷ ಜರ್ನಿ ಇದೆ.
2017-18ರಲ್ಲಿ ಪ್ರಾರಂಭ ಮಾಡಿದ್ದು. ಇವಾಗ ಸಿನಿಮಾ ಬರ್ತಾ ಇದೆ. ಸಿನಿಮಾ ರಂಗದಲ್ಲಿ ಯಾರು ಗಾಡ್ ಫಾದರ್ಸ್ ಇಲ್ಲ, ಬಟ್ ನಿಮ್ದು ರಾಜಕೀಯ ಕುಟುಂಬದ ಹಿನ್ನೆಲೆ ಇರುವಂಥದ್ದು. ಗುಬ್ಬಿ ಕ್ಷೇತ್ರದ ಶಾಸಕರು ನಿಮ್ಮ ತಂದೆಯವರ ಶ್ರೀನಿವಾಸ್ ಅವರು. ಸೊ ಈಗ ಪೊಲಿಟಿಕಲ್ ಕರಿಯರ್ ಇಂದ ಏನು ನೀವು ಪೊಲಿಟಿಕಲ್ ಕಡೆ ಹೋಗ್ಬೇಕು ಅಂತ ಅನ್ಸಿಲ್ವಾ ನಿಮಗೆ? ಹಂಗಿದ್ರೆ ಅಲ್ಲಿರ್ತಿದ್ದೆ ಸರ್, ಸಿನಿಮಾ ಮಾಡ್ತಿರಲಿಲ್ಲ. ಇಷ್ಟು 7 ವರ್ಷ 8 ವರ್ಷ ನಾನು ಇಲ್ಲಿ ಬೀದಿ ನಾಟಕಗಳು ಮಾಡಿಕೊಂಡು, ಡ್ರಾಮಾಗಳು ಮಾಡಿಕೊಂಡು, ಶಾರ್ಟ್ ಫಿಲ್ಮ್ಗಳು ಮಾಡಿಕೊಂಡು, ಮ್ಯೂಸಿಕ್ ವಿಡಿಯೋಗಳು ಮಾಡಿಕೊಂಡು, ಇಲ್ಲಿ ಸಿನಿಮಾ ಅಂತ ಹೇಳಿ 3 ವರ್ಷದಿಂದ 2 ವರ್ಷ ಕಥೆಗಳು ಬರೆಸ್ಕೊಂಡು 3 ವರ್ಷದಿಂದ ಸಿನಿಮಾ ಮಾಡಿಕೊಂಡು, ಇದೆಲ್ಲ ಜರ್ನಿ ಏನಕ್ಕಾಯಿತು? ನಾವು ಇಲ್ಲೇ ಇರಬೇಕಪ್ಪ, ಇಲ್ಲಿ ಬಂದು ಏನೋ 1-2 ಸಿನಿಮಾ ಮಾಡಿ ಇಲ್ಲಿ ಬರೋವಂಥ ನೇಮು ಫೇಮ್ ತೊಗೊಂಡು ಇನ್ನೆಲ್ಲೋ ಹೋಗಬೇಕು ಅನ್ನೋವಂಥ ಆಲೋಚನೆಗಳು ಇಲ್ಲದಲೇ ಇರೋದ್ರಿಂದ ಶಾಶ್ವತವಾಗಿ ಇಲ್ಲಿ ಇರಬೇಕು, ಒಂದು ಫೀಲ್ಡ್ ಅಂತ ಹಿಡಿದು ಆ ಫೀಲ್ಡಲ್ಲಿ ಏನೋ ಒಂದು ಸಾಧಿಸಬೇಕು ಅನ್ನೋಂಥ ಉದ್ದೇಶ ಇರೋದ್ರಿಂದನೇ ನಂದು ಅಂತ ಒಂದು ಫೀಲ್ಡ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ತಲೆಯಲ್ಲಿ 0 to 100 ನನ್ನ ಸ್ವಂತ ಕೆಪಾಸಿಟಿ ನಾನೇನೋ ಮಾಡಬೇಕು ಅನ್ನೋದು ನನಗಿತ್ತು. ಇಲ್ಲ ಯಾರ್ಯಾರ್ದೋ ಹೆಸರುಗಳು ಉಪಯೋಗಿಸ್ಕೋಬೇಕು, ಅಪ್ಪ ಅಮ್ಮ ತಾತ ಅಜ್ಜಿ ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಹೆಸರೆಲ್ಲ ಉಪಯೋಗಿಸ್ಕೋಬೇಕು ಅಂತಂದ್ರೆ ನನಗೆ ಇನ್ನೂ ಸುಲಭವಾದ ಮಾರ್ಗಗಳಿದ್ವು, ಕಷ್ಟದ ಮಾರ್ಗ ಉಪಯೋಗಿಸ್ಕೊಂಡಿದ್ದೀನಿ. ಸರ್ ಈಗ ನಾಳೆ ಫೈನಲ್ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸೊ ಮ್ಯಾಚ್